ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ವಿಚಾರಕ್ಕೆ ನವೆಂಬರ್ 2ಕ್ಕೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಫಲಿತಾಂಶ ಪ್ರಕಟವಾಗುತ್ತೆ. 4 ತಾಲೂಕಿನ ನಿರ್ದೇಶಕ ಸ್ಥಾನದ ಫಲಿತಾಂಶ ಹೊರಬೀಳಲಿದೆ. ಕೋರ್ಟ್ನಲ್ಲಿ ಪ್ರಕರಣ ಇರೋದ್ರಿಂದ ಮುಚ್ಚಿದ ಲಕೋಟೆಯಲ್ಲಿ ಮತದಾನ ಆಗಿರೋದು. ಇದೇ ಅಕ್ಟೋಬರ್ 19ನೇ ತಾರೀಕು ನಡೆದಿದ್ದಂತ ಮತದಾನ ಹುಕ್ಕೇರಿ, ನಿಪ್ಪಾಣಿ, ಬೈಲಹೊಂಗಲ, ಕಿತ್ತೂರು 4 ತಾಲೂಕಿನ ನಿರ್ದೇಶಕ ಸ್ಥಾನದ ಫಲಿತಾಂಶ ಪ್ರಕಟ ಆಗುತ್ತೆ. ಈಗಾಗಲೇ ಹೆಚ್ಚಿನ ಮತ ಪಡೆದಿರುವಂತಹ 4 ತಾಲೂಕಿನ ಅಭ್ಯರ್ಥಿಗಳು ಹುಕ್ಕೇರಿ ತಾಲೂಕಿನಿಂದ ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಸ್ಪರ್ಧೆ ಮಾಡಿದ್ರು. ನಿಪ್ಪಾಣಿ ತಾಲೂಕಿನಿಂದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಸ್ಪರ್ಧೆ ಮಾಡಿದ್ರು. ಇನ್ನು ಬೈಲಹೊಂಗಲ ತಾಲೂಕಿನಿಂದ ಮಹಾಂತೇಶ್ ದೊಡ್ಡಗೌಡರು ಸ್ಪರ್ಧಿಸಿದ್ರು. ಕಿತ್ತೂರು ತಾಲೂಕಿನಿಂದ ನಾನಾ ಸಾಹೇಬ್ ಪಾಟೀಲ್ ಅವರು ಗೆಲುವು ಅಧಿಕೃತ ಘೋಷಣೆ ಆಗಲಿದೆ. ಸದ್ಯ ಯಾವ್ಯಾವ ಕ್ಷೇತ್ರದಿಂದ ಯಾರ್ಯಾರು ಸ್ಪರ್ಧೆ ಮಾಡಿದ್ರು ಅನ್ನೋದು ಕೂಡ ನೀವು ಗಮನಿಸಬಹುದು. ಗೆಲುವು ಅಧಿಕೃತವಾಗಿ ಘೋಷಣೆ ಆಗೋದಕ್ಕೆ ಇನ್ನೂ ಕೂಡ ಸಮಯ ಇದೆ. 19ನೇ ತಾರೀಕು ಚುನಾವಣೆ ನಡೆದಿತ್ತು. ಫಲಿತಾಂಶ ಪ್ರಕಟ ಆಗೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನವೆಂಬರ್ 2ನೇ ತಾರೀಕು ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶ ಪ್ರಕಟ ಆಗುತ್ತೆ. ಕೋರ್ಟ್ನಲ್ಲಿ ಇರೋದ್ರಿಂದ ಈ ವಿಚಾರ ಮುಚ್ಚಿದ ಲಕೋಟೆಯಲ್ಲೇ ಮತದಾನ ಕೂಡ ಆಗಿರುವಂಥದ್ದು. ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ ಅನ್ನೋದ್ರ ಬಗ್ಗೆ ಮತದಾನದ ಫಲಿತಾಂಶ, ಚುನಾವಣಾ ಫಲಿತಾಂಶ ನವೆಂಬರ್ 2ನೇ ತಾರೀಕು ಗೊತ್ತಾಗುತ್ತೆ. ಸಾಕಷ್ಟು ಜಿದ್ದಾಜಿದ್ದಿನಿಂದ ನಡೆದಿರುವಂತಹ ಚುನಾವಣೆ ಇದು. ಫಲಿತಾಂಶಕ್ಕಾಗಿ ಎಲ್ಲರೂ ಕೂಡ ಕಾಯ್ತಿದ್ದಾರೆ. ನವೆಂಬರ್ 2ಕ್ಕೆ ಗೊತ್ತಾಗುತ್ತೆ.